ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತೊಂದು ಈಸಿಯಾಗಿರುವಂಥ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಅದುವೇ ನೋಡಿ, ನೀವು ಪೂರಿ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ, ಹಾಗೂ ದೋಸೆ ಜೊತೆ ಆಗಲಿ, ಇಲ್ಲಾಂದರೆ ನೀವು ಅನ್ನದೊಟ್ಟಿಗೆ ಅಂದರೆ ರೈಸ್ ಒಟ್ಟಿಗೆಯನ್ನು ನೀವು ಇದನ್ನು ತಿನ್ನಬಹುದು. ಅಷ್ಟೊಂದು ಟೇಸ್ಟ್ ಆಗಿರುವಂತಹ ಈ ಆಲೂಗಡ್ಡೆ ಹಾಗೂ ಬಟಾಣಿಯದ್ದು ಪಲ್ಯ ಗೊಜ್ಜು ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಬಟಾಣಿ ತಗೊಂಡಿದ್ದೇನೆ. ಇದು ನಾವು ಬಟಾಣಿಯದ್ದು ಸೀಸನಲ್ಲಿ ಏನು ಮಾಡ್ತೇವೆ, ಸ್ವಲ್ಪ ಬಟಾಣಿ ಬಿಸಿ ಮಾಡಿ ಇದನ್ನು ಫ್ರೀಝರಲ್ಲಿ ಇಡ್ತೇವೆ. ಇದು ನೀವು ಎಷ್ಟು ಒಂದು 6 ತಿಂಗಳ ತನಕ ಏನಾಗೋದಿಲ್ಲ, ಸ್ಟೋರ್ ಮಾಡಿಟ್ಟಂತಹ ಬಟಾಣಿ ಅದು. ಈಗ ಇಲ್ಲಿ ನಾನು ಒಂದು ಆಲೂಗಡ್ಡೆ, ದೊಡ್ಡದಾದ ಸೈಜದ್ದು ಒಂದು ಆಲೂಗಡ್ಡೆ ತಗೊಂಡಿದ್ದೇನೆ. ನೋಡಿ, ಈ ಥರ ಆಲೂಗಡ್ಡೆಯದ್ದು ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೇನೆ, ನೋಡಿ ತೆಗಿತಾ ಇದ್ದೇನೆ ನೋಡಿ. ಆಮೇಲೆ ಇದನ್ನು ಸಣ್ಣ ಸಣ್ಣ ಸೈಜಲ್ಲಿ ಕಟ್ ಮಾಡ್ತೇನೆ. ಯಾಕಂದರೆ ನಾನಿದು ಕುಕ್ಕರಲ್ಲಿ ಮಾಡ್ತಾ ಇರೋದಲ್ಲ, ಇದನ್ನು ನಾನು ಡೈರೆಕ್ಟ್ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಪೀಸಸ್ ಮಾಡಿದರೆ ಬೇಯುವುದಿಲ್ಲ. ಅದಕ್ಕೋಸ್ಕರ ಈ ಥರ ಸಣ್ಣ ಪೀಸ್ ಮಾಡಿದರೆ ನೋಡಲಿಕ್ಕೇನೋ ಚೆನ್ನಾಗಿರ್ತದೆ. ಹಾಗೂ ಬಟಾಟೆಯದ್ದು ಅಂದರೆ ಆಲೂಗಡ್ಡೆಯದ್ದು ಪೀಸಸ್ ಕೂಡ ತುಂಬಾ ಆಗ್ತದೆ, ಕಮ್ಮಿ ಆಗುತ್ತೆ. ದೊಡ್ಡ ದೊಡ್ಡ ಪೀಸ್ ಮಾಡಿದರೆ ಒಂದು ಸ್ವಲ್ಪನೇ ಪೀಸ್ ಆಗಿ ಅದು ಕಮ್ಮಿ ಕಾಣಿಸ್ತದೆ. ಇದೇ ಥರ ನೋಡಿ ಎಲ್ಲ ಆಲೂಗಡ್ಡೆಯನ್ನು ಸಣ್ಣ ಸಣ್ಣಗೆ ಪೀಸಸ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾದ್ರಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಾಗೂ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಕಮೆಂಟ್ ಕೂಡ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ನೀವು ಖಂಡಿತ ತಿಳಿಸ್ಬೋದು. ನಿಮಗೆ ಹೇಗನ್ನಿಸಿತು ನನ್ನ ವಿಡಿಯೋ, ಏನಾದರೂ ನನ್ನ ವಿಡಿಯೋಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ ಕಾಣ್ತಾ ಇದೆಯಾ, ಏನು ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿಕೊಡಿ ಫ್ರೆಂಡ್ಸ್. ನೋಡಿ, ಈ ಆಲೂಗಡ್ಡೆಯನ್ನು ಇದೇ ಥರ ಎಲ್ಲ ಕಟ್ಟಿಂಗ್ ಮಾಡಿದ್ದೇನೆ. ನೋಡಿ, ಸಣ್ಣ ಸಣ್ಣಗೆ ಪೀಸಸ್ ಮಾಡಿ ಎಲ್ಲ ಕಟಿಂಗ್ ಮಾಡಿದ್ದೇನೆ. ಇದು ಮಾಡ್ಲಿಕ್ಕೆ ತುಂಬ ಈಸಿ ಫ್ರೆಂಡ್ಸ್, ಏನು ಕಷ್ಟ ಇಲ್ಲ, ಫಟಾಫಟ್ ಅಂತ ರೆಡಿ ಆಗ್ತದೆ. ಇದು ಆಲೂಗಡ್ಡೆಯನ್ನು ತುಂಬ ದೊಡ್ಡದಿತ್ತು, ಒಂದು ಆಲೂಗಡ್ಡೆಯಿಂದನೇ ಇಷ್ಟು ಆಲೂಗಡ್ಡೆ ಅದು ಪೀಸಸ್ ಆಯ್ತು ನೋಡಿ. ಈಗ ಇಲ್ಲಿ ನಾನು ಬಟಾಣಿಯನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಮಾಡಿ ನಾವು ಇದನ್ನು ರೆಡಿ ಮಾಡೋಣ. ನೋಡಿ, ಇಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇರೋದು ಈಗ ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು. ಬೇರೆ ಏನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ. ಅಂದರೆ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಹಾಗೂ ಕರಿಬೇವು ಸೊಪ್ಪನ್ನು ಮಾತ್ರ ಆ್ಯಡ್ ಮಾಡಿದ್ದೇನೆ. ನೋಡಿ, ತುಂಬ ಟೇಸ್ಟಾಗಿರ್ತದೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ. ಇದು 2 ಟೊಮ್ಯಾಟೊವನ್ನು ಕಟ್ಟಿಂಗ್ ಮಾಡಿ ಇಟ್ಕೋತೇನೆ. ಜಾಸ್ತಿ ಟೊಮ್ಯಾಟೊ ಕೂಡ ಹಾಕ್ತಾ ಇಲ್ಲ, 2 ಟೊಮ್ಯಾಟೊ ಸಾಕು. ಒಂದು ಈರುಳ್ಳಿಯನ್ನು ಕೂಡ ಈ ಥರ ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ ನೋಡಿ. ಈಗ ನಮ್ಮ ಒಗ್ಗರಣೆ ಎಲ್ಲ ಬಿಸಿ ಆದಮೇಲೆ ಈ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈರುಳ್ಳಿಯನ್ನು ನಾನು ತುಂಬ ಸಣ್ಣಗೆ ಪೀಸಸ್ ಕಟ್ ಮಾಡಿದ್ದು, ದೊಡ್ಡ ದೊಡ್ಡ ಪೀಸಸ್ ಮಾಡಲಿಲ್ಲ. ಕಟ್ಟು ಸಣ್ಣಗೆ ಮಾಡಿದರೂ ತುಂಬ ಒಳ್ಳೇದಿರ್ತದೆ ಈರುಳ್ಳಿಯನ್ನು ಯಾವುದಕ್ಕೂ ನಾವು ಈ ಥರ ಒಗ್ಗರಣೆ ಎಲ್ಲ ಹಾಕುವಾಗ. ಈಗ ಸ್ವಲ್ಪನೇ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಅರ್ಧ ಟೀ ಸ್ಪೂನ್ಗಿಂತನೂ ಕಮ್ಮಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ತಾ ಇರುವುದು. ಈಗ ಎಲ್ಲ ಟೊಮ್ಯಾಟೊ ಕೂಡ ಸಣ್ಣಗೆ ಕಟಿಂಗ್ ಮಾಡಿ ಇಟ್ಟಿದ್ದೇನೆ. ಆಲೂಗಡ್ಡೆ ಕೂಡ ನಾನು ಕಟಿಂಗ್ ಮಾಡಿ ನೀರಲ್ಲಿ ಇಟ್ಟಿದ್ದೇನೆ. ಯಾಕಂದರೆ ನಾವು ಈ ಥರ ನೀರಲ್ಲಿ ಇಡೋದ್ರಿಂದ ನಮ್ಮ ಆಲೂಗಡ್ಡೆ ಬ್ಲ್ಯಾಕ್ ಕಲರ್ ಆಗೋದಿಲ್ಲ, ಕಪ್ಪಗಾಗೋದಿಲ್ಲ, ಫ್ರೆಶ್ ಥರನೇ ಇರ್ತದೆ ಎಷ್ಟು ಹೊತ್ತಾದರೂ. ಈಗ ನೋಡಿ, ಈ ಆಲೂಗಡ್ಡೆಯನ್ನು ನೀರಿನಿಂದ ತೆಗೆದು ಈ ಥರ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ನೀರೆಲ್ಲ ಹಾಕೋದಕ್ಕಿಂತ ಮುಂಚೆನೇ ನೀರುಳ್ಳಿ ಸ್ವಲ್ಪ ಸ್ಮೆಲ್ ಎಲ್ಲ ಚೆನ್ನಾಗಿ ಬಂದ ಮೇಲೆ, ನೀರುಳ್ಳಿ ಎಲ್ಲ ಬಾಡಿದ ಮೇಲೆ ಈ ಥರ ಹಾಕಬೇಕು. ನಾವು ಆಲೂಗಡ್ಡೆಯನ್ನು ನೀರಲ್ಲಿ ಹಾಕಿ ಇಡೋದ್ರಿಂದ ಆಲೂಗಡ್ಡೆ ಈ ಥರ ಅಂಟೋದು ಇಲ್ಲ ಪಾತ್ರೆಗೆಲ್ಲ, ಚೆನ್ನಾಗಿ ಪೀಸಸ್ ಎಲ್ಲ ಚೆನ್ನಾಗಿ ಈ ಥರ ಫ್ರೈ ಕೂಡ ಮಾಡಬಹುದು. ನೋಡಿ, ಈಗ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಇದೇ ಥರ ಎಣ್ಣೆಯಲ್ಲೇ ಫ್ರೈ ಮಾಡೋಣ. ಅಂದರೆ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡೋದ್ರಿಂದ ಇದರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ಇಲ್ಲಿ ಉಪ್ಪು ಕೂಡ ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಕಮ್ಮಿ ಇದ್ದರೆ ಮತ್ತೆ ಲಾಸ್ಟಿಗೆ ಹಾಕ್ತೇನೆ. ಈಗ ಸ್ವಲ್ಪ ಒಂದು ಅಂದಾಜು ಪ್ರಕಾರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೇನೆ ನೋಡಿ. ಈಗ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡೋಣ. ನೋಡಿ, ಈ ಥರ ಫಟಾಫಟ್ ಅಂತ ಏನಾದರೂ ರೆಸಿಪಿ ಮಾಡಬೇಕು, ಊಟದ ಜೊತೆ ಏನಾದರೂ ಪಲ್ಯ ನಿಮಗೆ ಬೇಕು ಅಂತ ಅನಿಸಿದರೆ ಈ ಥರನೂ ಮಾಡ್ಬೋದು ಫ್ರೆಂಡ್ಸ್ ನೀವು. ಈಗ ಇದಕ್ಕೆ ಒಂದು ಹಸಿಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ. ಟೊಮೆಟೊ, ಹಸಿಮೆಣಸು ಇದೆಲ್ಲ ಚೆನ್ನಾಗಿ ಈಗ ಇದರಲ್ಲಿಯೇ ಗ್ರೇವಿ ಥರ ಆಗ್ತದೆ. ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಮೆಣಸಿನ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಇದರಲ್ಲಿ 2 ಸ್ಪೂನ್ ಆ್ಯಡ್ ಮಾಡಿದ್ದೇನೆ. ಹಾಗೂ ಇಲ್ಲಿ ಕೊತ್ತಂಬರಿ ಪೌಡರ್ ಕೂಡ 1 ಸ್ಪೂನ್ ಹಾಕಿದ್ದೇನೆ. ಸ್ವಲ್ಪ ನಾನು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಗರಂ ಮಸಾಲ ಪೌಡರ್ ನಿಮ್ಮ ಇಷ್ಟ, ನಿಮಗೆ ಇಷ್ಟ ಆದರೆ ಹಾಕ್ಬೋದು, ಇಲ್ಲಾಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡಿಕೊಳ್ಬಹುದು. ಈಗ ಇದಕ್ಕೆ ಎಲ್ಲ ಇದು ರೆಡಿ ಆದಮೇಲೆ
ಈಗ ನೋಡಿ ಬಟಾಣಿಯನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಬಟಾಣಿ ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ನಾನು ಇಷ್ಟರವರೆಗೆ ನೀರೇ ಆ್ಯಡ್ ಮಾಡಿರಲಿಲ್ಲಲ್ವ. ಈಗ ಇದಕ್ಕೆ ನೀರು ಕೂಡ ಆ್ಯಡ್ ಮಾಡಲಿಕ್ಕೆ ಉಂಟು. ಸ್ವಲ್ಪ ಹೊತ್ತು ಇದೇ ಥರ ಮಸಾಲದಲ್ಲಿಯೇ ಈ ಬಟಾಣಿಯನ್ನು ಕೂಡ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕೋಬೇಡಿ, ನೀರು ಆಗ್ತದೆ. ಈಗ ನಮಗೆ ಆಲೂಗಡ್ಡೆ ಅಂತೂ ಬೇಗನೆ ಬೇಯ್ತದೆ ಸಣ್ಣ ಸಣ್ಣ ಪೀಸ್ ಮಾಡಿದ್ರಿಂದ. ಈಗ ಇದಕ್ಕೆ ಸ್ವಲ್ಪ ನೋಡಿ ಬೇಯುವ ಒಂದು ಅಂದಾಜು ಪ್ರಕಾರ ನೀರು ಹಾಕಿ ಇದನ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿಡಬೇಕು. ನೋಡಿ ಈ ಥರ. ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ಮಸಾಲ ಹಾಕಲಿಕ್ಕಿಲ್ಲ, ಇದೇ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ. ಈಗ ನಾವು ಇದನ್ನು ಮುಚ್ಚಳ ಇಟ್ಟು ಒಂದು ಸ್ಲೋ ಗ್ಯಾಸ್ ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಆನ್ ಮಾಡಿಟ್ಟು ಮುಚ್ಚಳ ಒಂದು 10 ನಿಮಿಷ ತನಕ ಮುಚ್ಚಿಟ್ಬೇಕು. ಈಗ ನೋಡಿ ತೆಗೆದ್ರಂತೂ ಆಲೂಗಡ್ಡೆ ಅಂತೂ ಬೇಯ್ದಿದೆ. ಈಗ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕಾಣ್ತದೆ. ಅದಕ್ಕೋಸ್ಕರ ಇನ್ನು ನೀರು ಇಷ್ಟು ಬೇಡ, ನಮಗೆ ಸ್ವಲ್ಪ ಡ್ರೈ ಆದ್ರೇ ತುಂಬ ಚೆನ್ನಾಗಿರ್ತದೆ. ನಿಮಗೆ ಈ ಥರ ರಸ ಟೈಪ್ ಬೇಕಂದರೆ, ಗ್ರೇವಿ ಟೈಪ್ ತುಂಬ ಜಾಸ್ತಿ ಬೇಕಂದರೆ ನೀವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಬೋದು. ಈಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಕಮ್ಮಿ ಆಗಿದೆ, ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ನಾನು ಗ್ಯಾಸನ್ನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೇನೆ, ಯಾಕೆಂದರೆ ಸ್ವಲ್ಪ ನನಗೆ ಈ ಥರ ಗ್ರೇವಿ ಸ್ವಲ್ಪ ಸುಕ್ಕ ಥರ ಇದ್ದರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು, ಅದಕ್ಕೋಸ್ಕರ. ನೋಡಿ ಈಗಂತೂ ನಮ್ಮ ಬಟಾಣಿ ಆಲೂಗಡ್ಡೆ ಅದಂತೂ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೂ ಕೂಡ ನನ್ನ ಈ ರೆಸಿಪಿ ಒಂದು ಈಸಿಯಾಗಿರುವಂಥ ಈ ನನ್ನ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿರಬಹುದು ಅಂತ ಅನಿಸ್ತೇನೆ. ನಿಮಗೂ ಕೂಡ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನನ್ನ ಚಾನಲಲ್ಲಿ ಇದೇ ಥರವಿರುವ ನಿಮಗೆ ಈಸಿಯಾಗಿರುವಂತಹ ರೆಸಿಪಿ ಎಲ್ಲ ನಾನು ಹಾಕ್ತಾ ಇರ್ತೇನೆ ಆಗಾಗ. ಈಗ ನಿಮಗೆ ಕೊತ್ತಂಬರಿ ಬೇಕಂದರೆ ಕೊತ್ತಂಬರಿ ಸೊಪ್ಪು ನೀವು ಇದರ ಮೇಲೆ ಹಾಕ್ಬೋದು. ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ಹಾಕಲಿಕ್ಕೆ ಅಗತ್ಯ ಇಲ್ಲ. ನೋಡಿ ಫ್ರೆಂಡ್ಸ್, ಈಗಂತೂ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.